ಬೀದರ್ ಡಿಸ್ಟ್ರಿಕ್ಟ್ ಸೆಂಟ್ರಿಂಗ್ ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ ನಾನು ಪಂಡಿತ್ ನೇಣಕರ್ ಉಪಾಧ್ಯಕ್ಷನಾಗಿ ಎಲ್ಲ ನಮ್ಮ ಬೀದರ್ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತೇನೆ. ವಿಶೇಷವಾಗಿ ಎಲ್ಲ ಇಂಜಿನಿಯರ್ಗಳಿಗೂ ಮತ್ತು ಎಲ್ಲ PWD ಕಾಂಟ್ರಾಕ್ಟರ್ಗಳಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮತ್ತು ನಮ್ಮ ಎಲ್ಲ ಬಾಡಿ ಮೆಂಬರ್ಸ್ ಆ್ಯಂಡ್ ಸೆಂಟ್ರಿಂಗ್ ಗುತ್ತೇದಾರಗಳಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ತಮ್ಮೆಲ್ಲರಿಗೆ ತಿಳಿಯಪಡಿಸೋದೇನೆಂದರೆ, ಎಲ್ಲ ಗುತ್ತೇದಾರಗಳಿಗೆ ವಿಶೇಷವಾದ ಒಂದು ಸಿಹಿ ಸುದ್ದಿಯನ್ನು ನಾವು ನೀಡುತ್ತಿದ್ದೇವೆ. ತಮ್ಮೆಲ್ಲರಿಗೆ ತಾವೆಲ್ಲರೂ ಗಮನವಿಟ್ಟು ಕೇಳಬೇಕು. ತಮ್ಮೆಲ್ಲರಿಗೆ ನಮ್ಮ ಅಸೋಸಿಯೇಷನ್ನಿಂದ 150 ರೂಪಾಯಿ ಬೆಲ್ಟ್ ಆಫ್ ಏರಿಯಾ ನಾವು ರೇಟನ್ನು ಫಿಕ್ಸ್ ಮಾಡಿದ್ದೇವೆ. ಎಲ್ಲ ಇಂಜಿನಿಯರ್ಗಳ ಜೊತೆ ಡಿಸ್ಕಸ್ ಮಾಡಿ ಅವರು ಏನದಂದ್ರೆ ಒಂದು ಮಾತನ್ನು ಏನದಂದ್ರೆ ನಿಗದಿಪಡಿಸಿ ಅವರೇ ಏನದಂದ್ರೆ ನೀವು ನಿಮಗೆ ಭಾಳ ತಕ್ಲೀಫ್ ಅದ, ನಿಮ್ಗೆ ಏನದಂದ್ರೆ ಸೆಂಟ್ರಿಂಗ್ ಏನದಂದ್ರೆ ನಿಮಗೆ ಭಾಳ ಸಾಮಾನು ಹತ್ತವ ಅಂತಂದು ಎಲ್ಲ ಎಲ್ಲ ಅಧ್ಯಕ್ಷರು ಏನದು ತಿಳಿಸಿ ಏನದಂದ್ರೆ ನಮಗೇನು ಹೇಳಿದ್ರು ಅಂದ್ರೆ, ನಿಮ್ಗಿನ್ನ ಏನದಂದ್ರೆ ಪ್ಲಾಸ್ಟರ್ ಗುತ್ತೇದಾರ ಏನದಂದ್ರೆ ನಿಮ್ಮ ರೇಟ್ಗಿನ್ನ ಜಾಸ್ತಿ ತೊಗ್ತಾ ಇದ್ದಾರೆ. ನೀವೇನದಂದ್ರೆ ಸೆಂಟ್ರಿಂಗ್ ತರಬೇಕು, ಪ್ಲೇಟ್ಸ್ ತರಬೇಕು, ಜಾಗಗಳು ತರಬೇಕು. ನಿಮ್ದು ಏನದಂದ್ರೆ ಲಾಖೋ ರೂಪಾಯಿದಲ್ಲಿ ಏನದಂದ್ರೆ ನಿಮಗೆ ವೆಚ್ಚ ಅದ. ಅದ್ರ ಸಲುವಾಗಿ ನಿಮ್ಗೆ ಏನದಂದ್ರೆ ನಮಗೆ ಗೊತ್ತಾಯ್ತದ, ನಾವೇನದ ನಿಮ್ಗೆ ಏನದಂದ್ರೆ ಒಳ್ಳೆ ರೀತಿ ನಿಮ್ಮ ರೇಟ್ ಕೊಡ್ತೇವೆ. ಮತ್ತು ನೀವೇನದಂದ್ರೆ ಎಲ್ಲ ಗುತ್ತೇದಾರಗಳು ತಿಳಿಸೋದೇನೆಂದರೆ, ಒಳ್ಳೆ ರೀತಿಯಿಂದ ಕ್ವಾಂಟಿಟಿ ಕೆಲಸ ಏನದ ಒಳ್ಳೆ ರೀತಿಯಿಂದ ಏನಾದ್ರು ನೀವು ಮಾಡಬೇಕು. ಮತ್ತು ನೀವು ಒಂದು ವೇಳೆ ನೀವು ರೇಟ್ ಏನದ ಕಮ್ಮಿ ತೊಗೊಂಡು ಮಾಡಿದೆ ಆದರೆ ನಮ್ಮ ಅಸೋಸಿಯೇಷನ್ನಿಂದ ಏನದಂದ್ರೆ ನಿಮ್ಗೆ ದಂಡ ವಿಧಿಸಲಾಯ್ತದ. ನಮ್ಮ ಯೂನಿಯನ್ ವತಿಯಿಂದ ಏನದ ನಿಮ್ಗೆ ದಂಡ ವಿಧಿಸಲಾಯ್ತದ. ನೀವೇನಾದ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಒಂದು ವೇಳೆ ನೀವು ಎಲ್ಲರಿಗೆ ರೇಟ್ ಸಿಗ್ತದ, ನೀವೇನದ ಅಂದ್ರೆ ಒಂದು ವೇಳೆ ನೀವು 150 ರೂಪಾಯಿ ನೀವು ಹೋಗಿ ನೀವು ಒಂದು ಪಾರ್ಟಿಗೆ ಏನದ ಮಾತಾಡಿದ್ರಿ ಅಂದ್ರೆ, ಇನ್ನೊಬ್ಬ ಗುತ್ತೇದಾರಿಗೆ ಏನದಂದ್ರೆ ಹೋಗಿ ಏನದಂದ್ರೆ ನೀವು ಭೀ ಅದೇ ಹೇಳಬೇಕು. ಯಾಕಂದ್ರೆ ನೀವು ಹೋಗಿ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಕಡಿಮೆ ರೇಟ್ ನೀವು ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮಗೆ ಕೊಡ್ಲತ್ತಾರ. ನೀವು ಕೊಟ್ಟು ಇನ್ನೊಬ್ರು ಗುತ್ತೇದಾರ ಹಾಗಾಗಿ ಏನಾಗ್ಲತ್ತ, ಇವತ್ತು ನೋಡ್ರಪ್ಪ ನಿಮಗೆ ತಿಳಿಬೇಕು. ಇವತ್ತು ಒಂದು ರೇತಿ ಪಿರಿ ಆಗ್ಯದಂದ್ರೆ ವಸ್ತು ಲಾರಿದವ್ರು ಏನದಂದ್ರೆ ಒಂದೇ ರೇಟ್ ಹೇಳ್ತಾರೆ. 3500 ರೂಪಾಯಿ ಏನದ ರೇಟ್ 1 ಟನ್ನಿಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗಬೇಕು ಏನು ಒಂದು ಗುತ್ತೇದಾರ ಮಾಡತ್ತೀರಿ. ಇವತ್ತು ನಿಮ್ಮ ರಗ್ತದ, ಇವತ್ತು ಕೆಲಸ ಮಾಡತ್ತೀರಿ, ಭಾಳ ಹಾರ್ಡ್ ವರ್ಕ್ ಅದ. ನಮ್ಮ ಸೆಂಟ್ರಿಂಗ್ ಕೆಲಸ ಅಂದ್ರೆ ಅಷ್ಟು ಈಜಿ ಇಲ್ಲ. ಸಾಮಾನು ತರಬೇಕು, ನಾವು ಸಾಮಾನು ತಂದೆ ಅಂದ್ರೆ ಮ್ಯಾಲೆ ಯಾರು ಹೊಡಿಬೇಕು, ಬಿಸಿಲಾಗ ಬೆಂಕಿಯ ಕೆಲಸ ಮಾಡ್ಬೇಕು. ನೀವು ಭೀ ಒಂದು ಮುಪ್ಪಿನ ಕಾಲದಾಗ ನಿಮ್ಗೆ 2 ರೂಪಾಯಿ ಏನದಂದ್ರೆ ನೀವು ಕಮಸ್ಕೋಬೇಕು. ಅದ್ರ ಕಡೆಯಿಂದ ನೀವೇನಂದ್ರೆ ನೀವು ಎಲ್ಲರಿಗೂ ನೀವು ಸಹಾಯ ಮಾಡಬೇಕು. ನೀವು ಒಂದು ಗುತ್ತೇದಾರ ಕೆಲಸಕ್ಕೆ ಹೋಗ್ಯಾರಂದ್ರೆ ಇನ್ನೊಬ್ಬರು ಏನದಂದ್ರೆ ಅದಕ್ಕೆ ಹೋಗ್ಬಾರ್ದು. ಆಯ್ತು ಸರ್, ನಾವು ಭೀ 150 ತೊಗೊಂಡೇ ಮಾಡ್ತೇವೆ. ನಿಮ್ಮ ಇಂಜಿನಿಯರ್ಗಳಿಗೆ ಭೀ ಹೇಳ್ಬೇಕು. ನೀವು ಹೋಗ್ಬೇಡ್ರಿ. ಒಬ್ಬ ಹಿಡ್ದ ಅಂದ್ರೆ ಇನ್ನೊಬ್ರು ನೀವು ಹೋಗ್ಬಾರ್ದು. ಕೆಲಸಕ್ಕೆ ಮ್ಯಾಲೆ ಹೋಗ್ಬಾರ್ದು. ನೀವು ಒಂದು ವೇಳೆ ಹೋಗಿರಿ, ನೀವು ನಮ್ಗೆ ಗೊತ್ತಾಯಿತು ಅಂದ್ರೆ ನಾವು ಯೂನಿಯನ್ನಿಂದ ಏನಾದ್ರು ನಾವು ದಂಡ ನಿಮಗೆ ಹಚ್ತೇವೆ. ಅದ್ರ ಕಡೆ ನೀವು ಏನಾದ್ರು ಗಮನದಾಗ ಇಟ್ಕೋಬೇಕು. ಒಳ್ಳೆ ರೀತಿಯಿಂದ ನೀವು ಏನಾದ್ರು ಕೆಲಸ ಮಾಡಿರಿ, ನಿಮಗೇನಾದ್ರು ರೇಟ್ ಸಿಗ್ತದ. ಎಲ್ಲ ಇಂಜಿನಿಯರ್ಗಳಿಗೆ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ಗುತ್ತೇದಾರಗಳಿಗೆ ಏನದಂದ್ರೆ ಒಳ್ಳೆ ರೀತಿ ಸರ್ ನೀವು ರೇಟ್ ಕೊಡಬೇಕು. ಒಳ್ಳೆ ರೀತಿ ರೇಟ್ ಕೊಟ್ಟು ನೀವು ಒಳ್ಳೆ ಕೆಲಸ ತೊಗೊರಿ. ಎಲ್ಲ ಗುತ್ತೇದಾರಗಳಿಗೆ ನಾನು ತಿಳಿಸ್ತಾ ಇದ್ದೀನಿ. ಅವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಒಳ್ಳೆ ರೀತಿ ನೀವು ಒಳ್ಳೆ ಗುತ್ತೇದಾರಗಳು ಕೊಡ್ರಿ. ಕೆಲಸ ಒಳ್ಳೆ ತೊಗೊರಿ. ನೀವು ಒಳ್ಳೆ ಗುತ್ತೇದಾರ ತೊಗೊರಿ. ಸೆಂಟ್ರಿಗೆ ಯಾರ ಬಲ್ಲಿ ಜಾಸ್ತಿ ಇದೆ ಅವ್ರಿಗೆ ಕೊಡ್ರಿ, ಕಮ್ಮಿ ಇದ್ದವ್ರಿಗೆ ಭೀ ಕೊಡ್ರಿ. ಆದ್ರೆ ಅವ್ರವ್ರು ತಕ್ಕಂತೆ ಕೊಡ್ರಿ. ಕೆಲಸಗಳು ತಕ್ಕಂತೆ ತೊಗೊಂಡು ನಿಮಗೆ ಟೈಮ್ ಪ್ರಕಾರ ಅವ್ರು ಕೆಲಸ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಏನೋ ಸಣ್ಣ ಪುಟ್ಟಕ್ಕೆ ಗುತ್ತೇದಾರಗಳು ಕೊಡ್ತೀರಿ, ನೀವು ಕೆಲಸ ಕೊಡೋಲ್ಲ. ಅವ್ರಿಗೆ ನೋಡಿ ಏನೋ ಮಾಡ್ತೀರಿ, ನಮಗೂ ಭೀ ಅದೇ ಅರೇಂಜ್ಮೆಂಟ್ ಮಾಡ್ತೀರಿ. ನೀವು ಆ ಥರ ಏನದಂದ್ರೆ ನೀವು ಒಳ್ಳೆ ಗುತ್ತೇದಾರಗಳು ಕೊಡ್ರಿ, ಒಳ್ಳೆ ರೇಟ್ ಕೊಡ್ರಿ. ನಿಮ್ಮ ಕೆಲಸ ಭೀ ಫೈನಲ್ ತೊಗೊಂಡು ಹೋಗ್ತಾರೆ. ಇವತ್ತು ಎಷ್ಟೋ ನಮ್ಮಲ್ಲಿ ನಮ್ಮ ಹತ್ತಿರ ಏನದಂದ್ರೆ ಭಾಳ ಅಪ್ಲಿಕೇಶನ್ ಬರ್ತಾವೆ. ಏನು ರೀ ಎಲ್ಲ ಬಿಟ್ಟು ಹೋದರು, ನಿಮ್ಮ ಕೆಲಸ ಬೇಸ್ಮೆಂಟ್ ತಾನೇ ಕಾಲಮ್ ಹಾಕಿದ್ರು, ಬೇಸ್ಮೆಂಟ್ ತಾನೇ ಬಿಟ್ಟು ಹೋದ್ರು ಅಂತಕ್ಕಂಥ ಒಂದು ಮಾತು ನಮ್ಮಲ್ಲಿ ಎಲ್ಲ ಪಾರ್ಟಿಗಳು ಏನದಂದ್ರೆ ಬಂದು ಹೇಳ್ತಾರೆ. ನೀವು ಪಾರ್ಟಿಗೆ ಏನದನ್ನು ಹೇಳ್ತಾ ಇದ್ದೀನಿ. ನಾ ಹೊಸ ವರ್ಷದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವು ಒಳ್ಳೆ ಗುತ್ತೇದಾರ ಕೊಟ್ಟು ಒಳ್ಳೆ ನೀವು ಮನೆ ಕಟ್ಕೊರಿ, ಒಳ್ಳೆ ಚಲೋ ಮಜಬೂತ್ ಕೆಲಸ ಮಾಡ್ಕೊರಿ, ಒಳ್ಳೆ ರೀತಿಯಿಂದ ನೀವು ಕೆಲಸ ಮಾಡ್ಕೊಡೋದು ನಿಮಗೆ ನಾನು ತಿಳಿಸ್ಪಡಿಸ್ತೇನೆ. ಅದೇ ರೀತಿ ಎಲ್ಲ ನಮ್ಮ ಯೂನಿಯನ್ ಅಸೋಸಿಯೇಷನ್ದಾಗ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸೆಕ್ರೆಟ್ರಿ ಎಲ್ಲ ನಮ್ಮ ಬಾಡಿ ಮೆಂಬರ್ಸು ಎಲ್ಲರೂ ಕಲ್ತು ಅಂತಂದ್ರೆ ನಾವೇನದಂದ್ರೆ ತಮ್ಮೆಲ್ಲರಿಗೆ ಎಲ್ಲ ಬೀದರ್ ಜನತೆಗೆ ಮತ್ತೆಲ್ಲ ಇಂಜಿನಿಯರ್ಗಳಿಗೆ ಗುತ್ತೇದಾರಗಳಿಗೆ ಎಲ್ಲ ನಮ್ಮ ಬಾಡಿ ಮೆಂಬರ್ ಇಂಜಿನಿಯರ್ ಎಲ್ಲ ಗುತ್ತೇದಾರಗಳಿಗೆ ತಿಳಿಯಪಡಿಸೋದೇನೆಂದರೆ, ಇನ್ನೊಂದು ಸಲ ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಒಳ್ಳೆ ರೀತಿಯೆಲ್ಲ ನೀವು ತಾವುಗಳೆಲ್ಲ ರೇಟೆಲ್ಲ ಒಳ್ಳೆ ರೀತಿ ನಮ್ಮೆಲ್ಲ ಗುತ್ತೇದಾರಗಳಿಗೆ ಕೊಡಬೇಕೆಂದು ನಾನು ತಮ್ಮೆಲ್ಲರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ.